नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। कर्नाटका के धारवाड़ जिले के गुड न्यूज कॉलेज में सर्वपल्ली राधाकृष्ण की जयंती के अवसर पर शिक्षक दिवस और प्रतिभा कारजी कार्यक्रम का आयोजन किया गया, जिसमें मंत्री संतोष लाड बतौर मुख्य अतिथि शामिल हुए। इस मौके पर मंत्री संतोष लाड ने शिक्षकों को संबोधित करते हुए कहा कि सभी शिक्षकों को बच्चों के भविष्य के बारे में सोचना चाहिए। मंत्री लाड ने कहा कि हमें शिक्षक होने के नाते बच्चों के भविष्य पर ध्यान देना चाहिए और शिक्षकों को भी बच्चों को नैतिक पाठ पढ़ाना चाहिए। ಇವತ್ತು ನಾನು ಹೇಳ್ತಾ ಹೋದ್ರೆ ನೂರಾರು ಉದಾಹರಣೆಗಳನ್ನ ಕೊಡಕ್ಕೆ ಹೋಗ್ಬೋದು. ಈ ದೇಶ ಎಲ್ಲಿಗೆ ಬಂದಿದೆ ಅಂತಂದ್ರೆ ನಾವು ಯಾರ ಬಗ್ಗೆ ಮಾತನಾಡಬೇಕು, ನಾವು ಯಾರಿಗೆ ಪೂಜಿಸಬೇಕು, ಯಾರ ಆದರ್ಶಗಳ ಬಗ್ಗೆ ನಾವು ಫಾಲೋ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಆ ವ್ಯವಸ್ಥೆಯಲ್ಲಿ ನಾವು ಬಂದು ಸಿಕ್ಕಾಬಿಟ್ಟಿದ್ದೀವಿ. ಅದರ ಜೊತೆಗೆ ಈ ಫೇಸ್ಬುಕ್, ಈ ಟ್ವಿಟರ್, ಈ ಸೋಷಿಯಲ್ ಇನ್ಸ್ಟಾಗ್ರಾಮ್ಗಳು ಇವತ್ತು ಬಹಳಷ್ಟು ವ್ಯವಸ್ಥೆಗಳಲ್ಲಿ ಏನೇನು ನಡೀತಾ ಇದಾವೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋದ್ರೆ ನನಗೆ ಮುಜುಗರ ಆಗುತ್ತೆ. ಮೊನ್ನೆ ಒಂದು ರ್ಯಾಂಡಮ್ ಟೆಸ್ಟ್ ಮಾಡಿದ್ವಿ ಧಾರವಾಡನಲ್ಲಿ. ಒಂದು 200 ಜನಕ್ಕೆ ರ್ಯಾಂಡಮ್ ಟೆಸ್ಟ್ ಮಾಡಿದ್ರೆ 62% ಪೀಪಲ್ ಹ್ಯಾವ್ ಬಿನ್ ಫೌಂಡ್ ದೇರ್ ಕನ್ಸ್ಯೂಮಿಂಗ್ ಡ್ರಗ್ಸ್. ಮತ್ ನಾವು ಎಜುಕೇಶನ್ ಬಗ್ಗೆ ಮಾತನಾಡ್ತೀವಿ, ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಮಾತನಾಡ್ತೀವಿ. ಧಾರವಾಡ ಹಿಂಗೆ, ಧಾರವಾಡ ಹಂಗೆ, ಕರ್ನಾಟಕ ಹಿಂಗೆ, ನಮ್ಮ ದೇಶ ಹಿಂಗೆ. ಎಲ್ಲೋ ಒಂದು ಜಾಗದಲ್ಲಿ ಬಯಲು ವಾತಾವರಣ ಇದೆ. ಅದಕ್ಕೆ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಕ್ಕಂಥ ಬಹಳಷ್ಟು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬೋದು, ರಿಸಲ್ಟ್ ಬಗ್ಗೆ ಮಾತನಾಡಬಹುದು, 7 ಪೇ ಕಮಿಷನ್ ಬಗ್ಗೆ ಮಾತನಾಡಬಹುದು. ನೀವ್ಯಾರು 7 ಪೇ ಕಮಿಷನ್ ಬಗ್ಗೆ ಮಾತನಾಡಲಿಲ್ಲ ಏನಮ್ಮ? ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನೇ ವೈಯಕ್ತಿಕವಾಗಿ ನಮ್ಮ ಸರ್ಕಾರಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಹಕ್ಕು. ಆದ್ರೆ ಕಂಪ್ಯಾರಿಸನ್ ಮಾಡಿ ನೋಡೋಣ ಅಂತ ಒಂದು ಸಂದರ್ಭದಲ್ಲಿ ಬೇಜಾರಬೇಡಿ. ಪ್ರೈವೇಟ್ ಸ್ಕೂಲ್ ನಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಗೆ ನಮ್ಮಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಗೆ ಎಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿದ್ರೆ ಎಲ್ಲ ಮುಜುಗುರ ಆಗುತ್ತೆ. ಆಗ್ತದಲ್ಲ ಮುಜುಗುರ. ವಿ ಆಲ್ ವಾಂಟ್ ಟು ಸ್ಪೀಕ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಯಾರು ಮಾತನಾಡಂಗಿಲ್ಲ. ನನಗೆ ಜಾಸ್ತಿ ಭಾಷಣ ಅಂತೂ ಮಾಡಕ್ ಹೋಗುದಿಲ್ಲ. ನಿಮ್ಮಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಇಷ್ಟೇ, ಕೈ ಮುಗಿತೀನಿ, ರಾಜಕೀಯ ವ್ಯವಸ್ಥೆಯಿಂದ ದೂರ್ರಿ, ಭಯ ಜಾಗಕ್ಕೆ ಹೋಗ್ಬೇಡ್ರಿ. ನೀವು ರಾಜಕೀಯ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವು ಬೇರೆ ಜನರಿಗೆ ಇನ್ಫ್ಲುಯೆನ್ಸ್ ಮಾಡಕ್ ಹೋಗ್ಬೇಡಿ ರಾಜಕೀಯವಾಗಿ. ಬಿಕಾಸ್ ನಿಮಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ನೀವು ರಾಜಕೀಯವಾಗಿ ನೀವು ಭಾಗವಹಿಸ್ಕೊಳ್ತೀರಿ. ಯಾವುದೋ ಒಂದು ಪಾರ್ಟಿ, ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಜೆಂಡಾ ಹಿಡಿದು ಅವ್ರ ಪರವಾಗಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಅವಶ್ಯಕತೆ ತಮಗಿಲ್ಲ. ನೀವ್ ಏನು ಮಾಡಿದ್ರು ಏನಾಗದೆ ಹಾಗೆ ಆಗ್ತದೆ. ಆದ್ರೆ ಏನು ಮಾಡಬೇಕು ಅದನ್ನ ನಿಮ್ಮ ಯುವ ಜನತೆ, ನಮ್ಮ ಮುಂದೆ ಬರ್ತಕ್ಕಂಥ ಭವಿಷ್ಯದ ಮಕ್ಕಳು ನಿಮ್ಮ ಶಾಲೆಗೆ, ಕಟ್ಟಡಗಳಿಗೆ ಏನು ಬರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರಲಿ. ಮಾರ್ಕ್ಸ್ ಕಮ್ಮಿ ಜಾಸ್ತಿ ಆಗಿರ್ಲಿ, ಮಾರಲಿಟಿ ಇಲ್ಲ, ಆಟಿಟ್ಯೂಡ್ ಇಲ್ಲ, ಗ್ರಾಟಿಟ್ಯೂಡ್ ಇಲ್ಲ. ಈ ತರ ಜನರೇಷನ್, ಈ ತರ ಸೊಸೈಟಿನ ನಾವು ಬೆಳೆಸಿದ್ರೆ ಅವ್ನು ಏನು 100 ಮಾರ್ಕ್ಸ್ ತಗೊಂಡ್ರೇನು, ಅದು 100 ಮ್ಯಾಥಮೆಟಿಕ್ಸ್ ತಗೊಂಡ್ರೇನು ಅದೇನು ಬಹಳ ದೊಡ್ಡ ಪರಿಣಾಮ ಆಗೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಸೊಸೈಟಿ ಬಿಲ್ಡಿಂಗ್ ಅಂತ ನಾವೇನ್ ಹೇಳ್ತೀವಿ, ನಮ್ಮ ಸ್ಕೂಲಲ್ಲಿ ಮಾರಲ್ ಸೈನ್ಸ್ ಅಂತ ಕಳಿಸ್ತಾ ಇದ್ರು. ಮೈ ಟೀಚರ್ ವಾಸ್ ನೂರ್ತು ಮೇರಿ ಮಿಸ್ ಅಂತ ನಾವು ಇನ್ನಾದ ನೆನಪಿದ್ದಾರೆ. ನಾನು ಇವತ್ತು ಎಲ್ಲೇ ಒಂದು ಸಂದರ್ಭದಲ್ಲಿ ಹೋದ್ರೆ ಯಾರೇ ಸೀನಿಯರ್ಸ್ ಬಂದ್ರೆ ಸೀಟ್ ಬಿಟ್ಕೊಡ್ತಕ್ಕಂಥ ಆ ಟ್ರೈನಿಂಗು, ಆ ಮೈಂಡ್ ಶೀಟ್ ಟಾಟ್ ಮೀ. ಯಾವ್ದೇ ಒಬ್ಬ ಹೆಣ್ಮಗಳು ಪ್ರೆಗ್ನೆಂಟ್ ಬಂದ್ರೆ ಆಕೆ ಜಾಗ ಬಿಟ್ಟು ಕೊಡಬೇಕು. ಯಾವ್ದೇ ಸೀನಿಯರ್ ಸಿಟಿಸನ್ಸ್ ಬಂದ್ರೆ ಹೆಂಗ್ ಬಿಹೇವ್ ಮಾಡ್ಬೇಕಂತಕ್ಕಂಥ ಸ್ಮಾಲ್ ಥಿಂಗ್ಸ್ ವಿಚ್ ಶಿ ಹ್ಯಾಡ್ ಟಾಟ್ ಮೀ ಈವನ್ ಇನ್ ಮೈ ಲೈಫ್ ಟಿಲ್ ಟುಡೇ. ನಾನು ಚಾಚು ತಪ್ಪದೆ ಅದು ಪ್ರಾಮಾಣಿಕವಾಗಿ ನನ್ನ ನಿಜ ಆಚರಣೆ ಕೂಡ ಮಾಡ್ತೇನೆ. ಅದೇ ರೀತಿಯಾಗಿ ನೀವು ಬದುಕ್ತಾ ಇದ್ದೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ನೀವು ನಮ್ಮ ಯುವ ಪೀಳಿಗೆಗಳಿಗೆ ನೀವೇನು ಚಾಪನ್ನು ಮೂಡಿಸ್ತೀರಿ, ನೀವೇನು ಮೋಟಿವೇಟ್ ಮಾಡ್ತೀರಿ, ನೀವೇನು ಅವ್ರನ್ನ ಎಜುಕೇಟ್ ಮಾಡ್ತೀರಿ, ಅವರು ಸಮಾಜಕ್ಕೆ ಒಂದು ದೊಡ್ಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಮೇಲೆ ಪರಿಣಾಮ ಬೀಳುತ್ತದಾಗಿ ದಯಮಾಡಿ ನಾನೇ ನಿಮಗೆ ಇಲ್ಲಿ ಬಂದು ಪ್ರೀಚ್ ಮಾಡ್ತಕ್ಕಂಥದ್ದು, ಎಜುಕೇಟ್ ಮಾಡ್ತಕ್ಕಂಥದ್ದೇನಿಲ್ಲ. ನಾನು ಈ ವ್ಯವಸ್ಥೆಯಲ್ಲಿದ್ದೀನಿ. ಬಹಳಷ್ಟು ಕಳೆದ 5-6 ವರ್ಷಗಳಿಂದ ನನಗೆ ನೆಗೆಟಿವ್ ಆಟಿಟ್ಯೂಡ್, ನೆಗೆಟಿವ್ ವಿಚಾರಗಳು ಬಹಳ ಬರ್ತಾ ಇದೆ. ಸಮ್ವೇರ್ ಐ ಫೀಲಿಂಗ್ ಈ ಮುಂದೆ ಇರ್ತಕ್ಕಂಥ ಈ ಯುವ ಜನತೆಗೆ ಈ ದೇಶ, ಈ ರಾಜ್ಯ ಜಸ್ಟಿಸ್ ಕೊಡ್ಲಿಕ್ಕೆ ಆಗುತ್ತಾ? ಇವತ್ತು ನಿಮಗೆ ಉದಾಹರಣೆ ಕೊಡ್ತೀನಿ. 10 ಲಕ್ಷ ಮಕ್ಕಳು
ಇವತ್ತು SLC ಅಲ್ಲಿ ಓದ್ತಾ ಇದ್ದಾರೆ. ಬರೀ ಗೌರ್ಮೆಂಟ್ ಶಾಲೆ ನಮ್ಮ ಇದು ಕರೆಕ್ಟ್ ನಮ್ಮ ಆಲ್ ಬರೀ ಗೌರ್ಮೆಂಟ್ ಶಾಲೆ ಇದೆ. ಎಲ್ಲಾ ಶಾಲೆಗಳು ಕರ್ನಾಟಕದಲ್ಲಿ ಸೇರಿದ್ರೆ 10 ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ 3 ಲಕ್ಷ ಮಕ್ಕಳು ಮೇಲೆ ಹೋಗ್ತಾರೆ. 10 ಲಕ್ಷ ಮಕ್ಕಳದಲ್ಲಿ ಬಿಲೋ 10 ಸ್ಟ್ಯಾಂಡರ್ಡ್ ಅಂದ್ರೆ ಆಫ್ಟರ್ 10 ಸ್ಟ್ಯಾಂಡರ್ಡ್ 5 ಲಕ್ಷ ಮಕ್ಕಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇದು ಸ್ಟ್ಯಾಟಿಸ್ಟಿಕ್ಸ್. ಈ 5 ಲಕ್ಷ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಹೋಗಿರ್ತಕ್ಕಂಥ ಮಕ್ಕಳಿಗೆ ಹೌ ಡು ವಿ ಬಿಲ್ಡ್? ಇಟ್ಸ್ ಅ ಬಿಗ್ ಚಾಲೆಂಜಿಂಗ್ ಟೈಮ್. ನಾನು ಅದ್ರ ಬಗ್ಗೆ ಇವತ್ತು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಆದ್ರೆ ಒಂದು ಮಾತ್ರ ಹೇಳಿಕ್ಕೆ ಬಯಸ್ತೀನಿ. ಎಷ್ಟೇ ಕಷ್ಟ ಇರಲಿ, ಒಂದು ಸೊಸೈಟಿನಲ್ಲಿ ಮೋಟಿವೇಶನ್ ಇರಬೇಕು, ಒಂದು ಸೊಸೈಟಿಗೆ ಗುರಿ ಇರಬೇಕು. ಆ ಯುವ ಜನತೆ ಮುಂದೆ ಬರ್ತಕ್ಕಂಥ ಸೊಸೈಟಿಗೆ ಮಕ್ಕಳಿಗೆ ತಾವು ಆ ವಿಷನ್, ಆ ಗುರಿ, ಆ ಆಟಿಟ್ಯೂಡ್ ನ ತಾವು ಕಲಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ನನಗೆ ಕರೆಸಿ ಇವತ್ತು ಮತ್ತೆ ಜಿಲ್ಲೆಯಲ್ಲಿ ಕಾರ್ಯಕ್ರಮದ ಅಲ್ಲಿನೂ ಹೋಗ್ಬೇಕು. ನನಗೆ ಕರೆಸಿ ಅತ್ಯಂತ ಗೌರವಪೂರ್ವಕವಾಗಿ ನನಗೆ ಸನ್ಮಾನ ಮಾಡಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಹೇಳ್ತಕ್ಕಂಥದ್ದಿಷ್ಟೇ. ವಿ ಆಲ್ ಆರ್ ಟೆಂಪರರಿ, ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್. ಪ್ಲೀಸ್ ಬಿ ಕ್ಲೋಸ್ ಟು ಯುವರ್ ಕಾನ್ಶಿಯಸ್. ಬಸವಣ್ಣ 17 ಇರಬೇಕಂತದ್ದು, ತನ್ನ ತಾನು ಅರಿತೋಡೆ ತಾನೇ ದೇವರು ಅಂತ ಹೇಳಿದ್ದಾರೆ. ನಿಮ್ಮೆಷ್ಟಿಗೆ ನೀವು ಅರ್ಥ ಮಾಡಿಕೊಂಡು ದಯಮಾಡಿ ಪರಿವರ್ತನೆ ನಮ್ಮಲ್ಲಿರಲಿ. ಇಫ್ ಅಟ್ ಆಲ್ ವಿ ವಾಂಟ್ ಟು ಮೇಕ್ ಅ ಚೇಂಜ್ ಇನ್ ದ ವರ್ಲ್ಡ್, ಫಸ್ಟ್ ವಿ ನೀಡ್ ಟು ಲುಕ್ ಅಟ್ ಅವರ್ ಸೆಲ್ಫ್ ಟು ಮೇಕ್ ಅ ಚೇಂಜ್. ಸೊ ಪ್ಲೀಸ್ ಚೇಂಜ್ ಬಿಗಿನ್ಸ್ ಫ್ರಮ್ ಮೀ ಅಂಡ್ ಆಸ್ ವೆಲ್ ಆಸ್ ಫ್ರಮ್ ಯು ಆಲ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಚೇಂಜ್ ಅನ್ನ ಬಯಸಬೇಕು. ಚೇಂಜ್ ಅನ್ನ ಕಾಣಬೇಕಾಗಿದ್ರೆ ನಾವು ಚೇಂಜ್ ಆದ್ರೆ ಮಾತ್ರ ನಾವು ಚೇಂಜ್ ಅನ್ನ ಬಯಸಬಹುದು, ಚೇಂಜ್ ಅನ್ನ ಕಾಣಬಹುದು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ದಯಮಾಡಿ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಎ ಗುಡ್ ಡೀಡ್. ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಅದು ಲೇಟ್ ಅಲ್ಲ. ಇನ್ನು ಮುಂದೆ ನಾವು ನಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಕಾಣಬೇಕಾಗಿದ್ರೆ ನಾವು ಬದಲಾವಣೆಯನ್ನು ಕಾಣೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ಯುವ ಪೀಳಿಗೆಗೆ ಮಕ್ಕಳಿಗೆ ತಾವು ಆಶಾದೀಪ ಆಗ್ಬೇಕು, ನೀವು ದಾರಿ ದೀಪನೂ ಆಗ್ಬೇಕು, ಅವರಿಗೆ ಮೋಟಿವೇಟರ್ ಆಗ್ಬೇಕು, ಗೈಡ್ ಆಗ್ಬೇಕು, ಫಿಲಾಸಫರ್ ಆಗ್ಬೇಕು, ಟೀಚರ್ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಈ ಉತ್ತಮ ಭವಿಷ್ಯದ ಈ ದೇಶಕ್ಕೆ ತಾವು ಕಾರಣೀಭೂತರು ಆಗ್ಬೇಕು, ಆಗ್ತೀರಂತ ಆ ಒಂದು ನಂಬಿಕೆಯನ್ನು ಇಟ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.